ಒಟ್ಟಾರೆಯಾಗಿ ಶಿವಮೊಗ್ಗದ ಪರಿಸ್ಥಿತಿ ಇದಾದ್ರೆ ಇನ್ನ ನೇರವಾಗಿ ಬಹುತೇಕ ಕಡೆ ಶಾಲಾ ಕಾಲೇಜುಗಳಿಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ಮಳೆ ಯಾವುದೇ ರೀತಿಯ ಅನಾಹುತಗಳು ಆಗಬಾರದು ಅನ್ನೋ ಕಾರಣಕ್ಕೆ ಮಕ್ಕಳ ಹಿತದೃಷ್ಟಿಯಿಂದ ಕೊಡಗು ಭಾಗದಲ್ಲಿ ಈ ಮಳೆ ಅಬ್ಬರದಿಂದಾಗಿ ಶಾಲಾ ಕಾಲೇಜಿಗೆ ರಜೆ ಘೋಷಣೆ ಮಾಡಲಾಗಿದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಅಂಗನವಾಡಿ ಶಾಲಾ ಕಾಲೇಜು ಸಂಪೂರ್ಣವಾಗಿ ರಜೆ ಘೋಷಣೆ ಮಾಡಲಾಗಿದೆ. ಯಾವ ರೀತಿಯ ಪರಿಸ್ಥಿತಿ ಇದೆ ನೋಡಿ, ನಿರಂತರ ಮಳೆ, ಎಲ್ಲಾ ಕಡೆ ಕೂಡ ನೀರು ತುಂಬಿಕೊಂಡಿರುವಂತಹ ದೃಶ್ಯ. ಬಿಟ್ಟದೆ ಮಳೆ ಆಗ್ತಾ ಇರೋದ್ರಿಂದ ಮಕ್ಕಳು ಕೂಡ ಮನೆ ಬಿಟ್ಟು ಆಚೆ ಕಳಿಸಿ ಏನೋ ಸ್ಕೂಲಿಗೆ ಕಳಿಸ್ತೀವಿ ಅನ್ನುವಂಥ ಪರಿಸ್ಥಿತಿ ಇಲ್ಲ. ಹಾಗಾಗಿ ಅಲ್ಲಿನ ಜಿಲ್ಲಾಡಳಿತನೇ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಮುನ್ನೆಚ್ಚರಿಕಾ ಕ್ರಮವಾಗಿ. ಒಂದ್ ಕಡೆ ಶಾಲಾ ಕಾಲೇಜುಗಳಿಗೆ ರಜೆ, ಮತ್ತೊಂದು ಕಡೆ ಜನರಿಗೂ ಕೂಡ ಅಲರ್ಟ್ ಮಾಡ್ತಿದ್ದಾರಂತೆ ಜಿಲ್ಲಾಡಳಿತದ ಕಡೆಯಿಂದ. ಕೊಡಗು ಭಾಗದಲ್ಲಿ ಪ್ರತಿ ಬಾರಿ ಕೂಡ ಮಳೆ ಬಂದಾಗ ಇಂಥ ದೃಶ್ಯಗಳು ನೋಡೋದಕ್ಕೆ ಸಿಗ್ತಾನೆ ಇರುತ್ತೆ. ಬಟ್ ಅಲ್ಲಿ ಪ್ರವಾಹ ಉಂಟಾಗುತ್ತಾ ಇಲ್ಲ, ಪ್ರವಾಹ ಇರಲ್ಲ. ಇದೆಲ್ಲವೂ ಕೂಡ ಈ ಮಳೆ ನಿಲ್ಲೋ ತನಕ ಕೂಡ ಈ ಅವಾಂತರಗಳಿರುತ್ತೆ. ಮಳೆ ನಿಂತ ಮೇಲೆ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ.